ಸರ್ ಎಲ್ಲರಿಗೂ ಜೈ ಹೋ ನಮಸ್ಕಾರ. ನನ್ನ ಹೆಸರು ವಿಠಲ್ ಪೂಜಾರಿ ಅಂತ ಹೇಳಿ ಸರ್. ನಾನು ಬೇಕ್ ಸೇಲ್ಸ್ ಮ್ಯಾನ್. ಇದ ಬಿಸ್ನೆಸ್ ಆಗ 5 ವರ್ಷದಿಂದ ಕೆಲಸ ಮಾಡತ್ತೀನಿ ಸರ್. ಈ ಕೆಲಸನ ನೀವು ಆನ್ಲೈನ್ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು, ಮನ್ಯಾಗ ಇದ್ಕೊಂಡು ಮಾಡ್ಕೋಬೋದು, ಹೊರಗೆ ಹೋಗಿ ಮಾಡ್ಕೋಬೋದು, ಎಲ್ಲಿ ಬೇಕಾದಲ್ಲಿ ಕೆಲಸ ಮಾಡ್ಕೆ ಅದನ್ನ ಇನ್ಕಮ್ ಮಾಡ್ಕೋಬೋದು ಸರ್. ಅಷ್ಟು ಜಬರ್ದಸ್ತ್ ಅವಕಾಶ ನಿಮ್ಮ ಮುಂದ್ಗಡೆ ಐತಿ. ನಮ್ಮ ಕಂಪನಿ ಹೆಸರ ಶೇಪ್ ಶಾಪ್ ಅಂತ ಹೇಳಿ ಸರ್. ನಮ್ಮ ಕಂಪನಿ ಕಡೆ ನಿಮ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತೀರಿ. ಇಲ್ಲೊಂದು ಸಿಸ್ಟಮ್ ಐತೆ ಸರ್, ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ. ನಮ್ಮ ಲೈಫ್ದಾಗ ಸಕ್ಸಸ್ ಆಗ ಈ ಸಿಸ್ಟಮ್ ಸಪೋರ್ಟ್ ಮಾಡತ್ತೆ ಸರ್. ಅವಕಾಶಗಳು ನೋಡ್ರಿ, ಯಾರಿಂದ ಎಲ್ಲಿ ಯಾವಾಗ ಹೆಂಗೆ ಬರ್ತಾವ ಅಂತ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆ ಜಬರ್ದಸ್ತ್ ಅವಕಾಶ ನಿಮ್ಮ ಮುಂದ್ಗಡೆ ಇವತ್ತಿನಿಂದ ಆಗೈತಿ. ಯೂಸ್ ಮಾಡ್ಕೊಳ್ಳಿ ಸರ. ವಿಷನ್ ಫಾರ್ ದ ಫ್ಯೂಚರ್ ಸೊ ವೆರಿ ಇಂಪಾರ್ಟೆಂಟ್ ಐತೆ ಸರ. ಯಾಕಂದ್ರೆ ಇಷ್ಟೊಂದು ನಾವು ಕಿಮ್ತಿ ಸಮಯ ತೆಗೆದಕ್ಕಾರಿಂದ ಈ ಪ್ರೆಸೆಂಟೇಷನ್ ನೋಡಾಕೂತದು. ಸೊ ಅದಕ್ಕಾಗಿ ಏನ ಕಾಲ್ಸ್ಗಳು ಬಂದಂದ್ರೆ ಅಟೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಅದೇ ರೀತಿ ನಿಮ್ಗೆ ಏನಾರ ಡೌಟ್ ಬರ್ತಾರ ನೆಕ್ಸ್ಟ್ ಸ್ಲೈಡ್ದಾಗ ಕ್ಲಿಯರ್ ಆಗುತ್ತೆ. ಆಗಲೇ ಲಾಸ್ಟಿಗೆ ಹೇಳ್ರಿ, 100% ನಮ್ಮ ಟೀಮ್ ಲೀಡರ್ಸ್ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೋ. ಅದೇ ರೀತಿ ನಡಕ್ಕೆ ಈ ಮೀಟಿಂಗ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಮಗೇನು ತಿಳಿಯೋದಿಲ್ಲ. ಸೊ ವಿಷನ್ ಫಾರ್ ದ ಫ್ಯೂಚರ್ ಸರ್, ಒಂದು 15 ಮಿನಿಟ್ಸ್ ಪ್ರೆಸೆಂಟೇಷನ್ ಇರ್ತಾ ಪೂರ್ತಿಯಾಗಿ ನೋಡಿ ಸರ್. ದ ಲ್ಯಾಂಡ್ ಆಫ್ ಅಪರ್ಚುನಿಟಿ ನಮ್ಮ ಕಂಪನಿ ನೋಡಿ ಸರ್ 5 ಸಬ್ಜೆಕ್ಟ್ದಾಗ ಕೆಲಸ ಮಾಡುತ್ತೆ. ಎಜುಕೇಷನ್, ಹೆಲ್ತ್, ಫ್ಯಾಷನ್, ಟೆಕ್ನಾಲಜಿ ಮತ್ತು ಸೇಫ್ಟಿ. ಇವ್ಯಾವು ನಮ್ಮ ಜೀವನದಾಗ ಬಂದು ಹೋಗುದಿಲ್ರಿ. ಇವೆಲ್ಲನೂ ಜನ್ರೇಷನ್ ಟು ಜನ್ರೇಷನ್ ಅಪ್ಡೇಟ್ ಆಗ್ತಿರ್ತಾವೆ. ಇದ್ರ ಜೊತೆ ನಾವು ಅಪ್ಡೇಟ್ ಆಗಲೇಬೇಕು, ಇಲ್ಲಾಂದ್ರೆ ನಾವು ಭಾಳ ಹಿಂದುಳಿತೀವಿ ಸರ್. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯಾಗ ಭಾಳ ದೊಡ್ಡ ದೊಡ್ಡ ಕನಸುಗಳ್ದಾವ್ರಿ. ಒಳ್ಳೆ ಕಾರ್ ಗಾಡಿ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಬಂಗ್ಲೆ ಇರಬೇಕು, ವಿದೇಶ ಎಲ್ಲ ಅಡ್ಡಾಡಬೇಕು, ಬೆಳ್ಳಿ ಬಂಗಾರ, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್. ಇವೆಲ್ಲನೂ ನಮ್ಮ ಲೈಫ್ದಾಗ ಇರುವಂಥ ಕನಸುಗಳ್ರಿ. ಆದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡೋದ್ರಿಂದ ಈ ಕನಸುಗಳೆಲ್ಲ ಸಾಕಾರ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ ನಾವು ಇದುವರೆಗೆ ಎಲ್ಲೇ ದುಡ್ಡು ಮಾಡತ್ತದು ಅಂತಾರೆ ಲಿವಿಂಗ್ ಆಫ್ ಕಾಸ್ಟ್ ಹಿಸಾಬ್ಲೆ ನಾವು ಗಳಿಸಾಕತ್ತದು. ಯಾವುದೋ ಗೌರ್ಮೆಂಟ್ ಜಾಬ್ ಮಾಡಲಿ, ಪ್ರೈವೇಟ್ ಜಾಬ್ ಮಾಡಲಿ, ಅಲ್ಲಿ ನಮ್ಮ ತಿಂಗಳ ಖರ್ಚು ಹಿಸಾಬ್ಲೆ ಪಗಾರ ಕೊಡ್ತಿರ್ತಾರೆ. ಸೊ ಅದ್ರ ಸಲುವಾಗಿ ನಾವು ಯಾವುದೋ ದೊಡ್ಡ ದೊಡ್ಡ ಕನಸುಗಳೆಲ್ಲ ಸಾಕಾರ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಸರ್, ಈಗ ನಾವು ಏನು ಕೆಲಸ ಮಾಡಾಕತ್ತಲ್ಲ ಅದನ್ನು ಮಾಡ್ಕೋತಾನ ಪಾರ್ಟ್ ಟೈಮ್ ಆಗಿ ಈ ನಮ್ಮ ಸಿಸ್ಟಮ್ ಜೊತೆ ಒಂದು 3 ರಿಂದ 5 ವರ್ಷ ಕೈ ಜೋಡಿಸಿ ಕೆಲಸ ಮಾಡಿದ್ರೆ 100% ಎಲ್ಲ ಕನಸುಗಳು ಸಾಕಾರ ನಾವು ಮಾಡ್ಕೋಬೋದು ಸರ್. ನಮ್ಮ ಕಂಪ್ನಿ ಬಗ್ಗೆ ಹೇಳ್ತಾನೆ ರೀ. ಕಂಪ್ನಿ 2001ರಾಗ ಸ್ಟಾರ್ಟ್ ಆಗೈತಿ. 25 ವರ್ಷದಿಂದ ಎಕ್ಸಲೆನ್ಸ್ ಸರ್ವಿಸ್ ಕೂಡ ಆಯ್ತು ಸರ್. 1956 ಕಂಪ್ನಿ ಸ್ಟಾರ್ಟ್ ರಿಜಿಸ್ಟರ್ಡ್ ಐತಿ, ISO ಸರ್ಟಿಫೈಡ್ ಐತಿ. ನ್ಯೂ ಡೆಲ್ಲಿ ಜನಕ್ಪುರಿಂದ ಕೆಲಸ ಮಾಡುತ್ತೆ ಸರ್. ಇದು ಹೆಂಗೆ ಕೆಲಸ ಮಾಡ್ತಾರ, ಈಗ ಹೆಂಗೆ ಅಮೆಜಾನ್ ಫ್ಲಿಪ್ಕಾರ್ಟ್ದವ್ರಲ್ಲ ಮೊಬೈಲ್ದಾಗ ಏನಾರು ಆರ್ಡರ್ ಹಾಕಿದ್ರೆ ಬೈಕ್ ಕೊಡೋ ಪ್ರಾಡಕ್ಟ್ ಎಲ್ಲ ಮನಿಮಟ್ಟ ಬರ್ತಾವು. ಅದೇ ರೀತಿ ಇದು ಒಂದು ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ. ನಮಗೆ ಬೇಕಾಗಿರೋಂಥ ಸಾಮಾನುಗಳು ಮೊಬೈಲ್ದಾಗ ಆರ್ಡರ್ ಹಾಕೊಂಡ್ರಿ ಬೈಕ್ ಕೊರಿಯರ್ ಪ್ರಾಡಕ್ಟ್ ಎಲ್ಲ ಮನೆಗೆ ಬರ್ತಾವೆ ಸರ್. ಇದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ರೀ, ನೇರ ಮಾರುಕಟ್ಟೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡರ್ ಕಂಪ್ನಿ ಕೆಲಸ ಮಾಡುತ್ತೆ ಸರ. ಭಾರತ ಸರ್ಕಾರದಿಂದ 2021 ಮತ್ತು 23ರಾಗ ಗೆಜೆಟ್ ಅನ್ನು ಪಾಸ್ ಆಗೈತೆ ಸರ. ಇಲ್ಲಿ ಡಿಸ್ಕ್ಲೇಮರ್ ಹೇಳ್ತೈತ್ರಿ, ಕಮಿಷನ್ಸ್ ಓನ್ಲಿ ಸೇಲ್ಸ್ ಆಫ್ ಪ್ರಾಡಕ್ಟ್ಸ್. ಇಲ್ಲಿ ನಮ್ಗೆ ಕಮಿಷನ್ ಹೆಂಗೆ ಬರುತ್ತಪ್ಪ ಅಂದ್ರೆ ಪ್ರಾಡಕ್ಟ್ ಸೆಲ್ಲಿಂಗ್ ಆಗೋದ್ರಿಂದ ಬರುತ್ತಾ. ಇಲ್ಲಿ ಯಾವುದೋ ಚಿಟ್ ಫಂಡ್ ಆಗಲಿ, ಡಬ್ಲಿಂಗ್ ಆಗಲಿ ಆ ರೀತಿ ಇಲ್ಲ ಸರ್. ಅದೇ ರೀತಿ ಕಂಪ್ನಿ 25 ವರ್ಷದ ಕೆಲಸ ಮಾಡತೈತಿ. ಇದ್ರ ಲೀಗಲ್ ಡಾಕ್ಯುಮೆಂಟ್ಸ್ ನೀವು ಎಲ್ಲಿ ಬೇಕಾದಲ್ಲಿ ಚೆಕಿಂಗ್ನು ಮಾಡ್ಕೋಬೋದು. ಸೊ ಲೀಗಲ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಅದಾವ ಸರ್. ಅದೇ ರೀತಿ ಕಂಪ್ನಿ ಸರ ಬ್ರ್ಯಾಂಡೆಡ್ ಕಂಪ್ನಿಗಳ ಜೊತೆ ಟೈಪ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಯಾವುದೋ ಲೋಕಲ್ ಬ್ರ್ಯಾಂಡ್ಸ್ ಅವೈಲೇಬಲ್ ಇಲ್ಲ. ರೆಮನ್ಸ್, ಗ್ರಾಸಿಮಾ, ಸ್ಕೋಚ್ಮೋಡ, ಜುನೋ, ಗ್ರಾಡೋ, ಕೊಲಂಬಸ್, ಭಾಳ ಜಬರ್ದಸ್ತ್ ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡೆಡ್ ಕಂಪ್ನಿಗಳ ಜೊತೆ ಕಂಪ್ನಿ ಟೈಪ್ ಆಗಿ ಕೆಲಸ ಮಾಡುತ್ತೆ ಸರ್. ಇದ್ರಾಗ ಬೆಸ್ಟ್ ಸೆಲ್ಲರ್ ಪ್ರಾಡಕ್ಟ್ಗಳು ಬರ್ತಾವ್ರಿ, ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಗಳು ಬರ್ತಾವ್ರಿ. ಸ್ಪಿರಿಚುವಲ್ ಆಗಿ ಭಗವದ್ಗೀತಾ, ಸಂಪೂರ್ಣ ರಾಮಾಯಣ, ಮಂತ್ರೋಪಾಸನ ಅಂತೇಳಿ ವರ್ಲ್ಡ್ ಕ್ಲಾಸ್ ಜಗತ್ನಾಗ ಫಸ್ಟ್ ಮಾತಾಡುವಂಥ ಗ್ರಂಥಗಳು ಬರ್ತಾವ್ರಿ. ಈ ಗ್ರಂಥಗಳು ಹೆಂಗಂದ್ರೆ ಜಗತ್ನಾಗ ಫಸ್ಟ್ ಮಾತಾಡುವಂಥ ಗ್ರಂಥಗಳು. ಇದ್ರ ಜೊತೆ ಸ್ವರ್ಣ ವಜ್ರ ಅಂತ ಒಂದು ಗದ ಬರುತ್ತಾ. ಈ ಸ್ವರ್ಣ ವಜ್ರನ ನೀವು ಪುಸ್ತಕ ಮೇಲೆ ಎಲ್ಲೇ ಇಟ್ರು ಶ್ಲೋಕಾನು ಓದಿ ಹೇಳುತ್ತಾ. ಅದೇ ರೀತಿ 14-15 ಭಾಷೆ ಒಳಗೆ ಅನುವಾದನು ಮಾಡಿ ಹೇಳುತ್ತೆ ಸರ. ಅದೇ ರೀತಿ ಸಣ್ಣ ಮಕ್ಕಳ ಆಟ ಆಡ್ಕೋತ ಕಲಿಯುವಂಥ ಒಂದು ಎಜುಕೇಷನ್ ಕಿಟ್. ಇದ್ರಾಗ 18 ಬುಕ್ ಬರ್ತಾವ್ರಿ, 62 ಪವರ್ ಪ್ಲೇ ಕಾರ್ಡ್ಸ, 10 ಮ್ಯಾಗ್ನೆಟ್ ಸ್ಟಿಕರ್ಸ, 60 ಬ್ರೈನ್ ಪಲ್ಸ, 50 ಬ್ರೈನ್ ಬೂಸ್ಟರ್, ಭಾಳ ಥರದ ಆಕ್ಟಿವಿಟಿಗಳು ಬರ್ತಾವೆ ಸರ್. ಇದ್ರ ಜೊತೆ ಒಂದು ಗೊಂಬೆ ಬರುತ್ತೆ. ಈ ಗೊಂಬೆನ ನೀವು ಪುಸ್ತಕ ಮೇಲೆ ಎಲ್ಲಿ ಇಡ್ತೀರಿ ತಾನ ಓದೋದು ಹೇಳುತ್ತಾ. ಅಂದ್ರೆ ಮಕ್ಕಳು ಆಟ ಆಡ್ಕೋತ ಕಲಿಯುವಂಥ ಒಂದು ಎಜುಕೇಷನ್ ಕಿಟ್. ಇವತ್ತಿನಿಂದ ಮಕ್ಕಳು ಹೇಳಕತ್ತವ್ರು ಎಲ್ಲರೂ ಏನು ಮಾಡ್ತಾರ್ರಿ, ಮೊಬೈಲ್ ಕೊಟ್ಟು ಕುಣಿಸಿ ಬಿಡ್ತಾರ. ಅದರಿಂದ ಕಣ್ಣಿಗೆ, ಬ್ರೈನ್ಗೆ, ಹಾರ್ಟ್ಗೆ ಭಾಳ ಥರದ ಡಿಸಾರ್ಡರ್ಗಳು ಬರತ್ತವ. ಅದಕ್ಕೆ ಪ್ರಿಕಾಷನ್ ಇಲ್ಲ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಒಂದು ಜಬರ್ದಸ್ತ್ ಇನ್ವೆಷನ್ ಐತಿ. ಇದು ಪ್ರೀ ನರ್ಸರಿಂದ ಕ್ಲಾಸ್ 10th ಯೂಸ್ ಆಗುತ್ತೆ. 12 ಭಾಷೆ ಒಳಗೆ ಬರುತ್ತೆ ಸರ್. ಈ ಪುಸ್ತಕಗಳ ಬಗ್ಗೆ ಯಾಕೆ ಎಷ್ಟೊಂದು ಹೇಳತ್ತಂದ್ರೆ ಇವ ಯೂನಿಕ್ ಪ್ರಾಡಕ್ಟ್ಸ್ ನಮ್ಮ ಹೊರಗಡೆ ಅಂಗಡಿಯಲ್ಲಿ ಸಿಗೋದಿಲ್ಲ. ಇದಲ್ಲದೆ ಇನ್ನೂ ಸಾಮಾನುಗಳು ಅದಾವ್ರಿ. ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ಗಳು ಬರ್ತಾವ್ರಿ. ಶೂಟ್ ಲೆಂತ್ ಅರಿವುಗಳೆಲ್ಲ ಬರ್ತಾವೆ. ಬ್ಲೇಜರ್ಸ್, ರೆಡಿಮೇಡ್ ಬ್ಲೇಜರ್ಸ್ ಎಲ್ಲ ಬರ್ತಾವೆ. ಜೀನ್ಸ್ ಟಿ ಶರ್ಟ್ಸ್ಗಳು ಬರ್ತಾವೆ. ಫಾರ್ಮಲ್ ಡ್ರೆಸ್ಸಸ್ ಬರ್ತಾವೆ. ಸ್ಪೋರ್ಟ್ಸ್ ವೇರ್ ಬರ್ತಾವೆ. ಫ್ಯಾಷನ್ ಐಟಮ್ಸ್ ಎಲ್ಲ ಬರ್ತಾವೆ. ಪರ್ಫ್ಯೂಮ್ ಐಟಮ್, ಸಾಡೀಸ, ಚೂಡಿದಾರ್ಸ್ ಹೆಣ್ಮಕ್ಳಿಗೆಲ್ಲ. ಅದೇ ರೀತಿ ವುಮೆನ್ ಸ್ಪೋರ್ಟ್ಸ್ ವೇರ್ ಎಲ್ಲ ಬರ್ತಾವೆ. ಪರ್ಸನಲ್ ಕೇರ್ ಐಟಮ್ಸ್ ಎಲ್ಲ ಬರ್ತಾವ್ರಿ. ಹೆಣ್ಮಕ್ಳಿಗೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಬರ್ತಾವೆ. ಎಲ್ಲ ಟೈಪ್ ಶೂಸ್, ಲೆದರ್ ಐಟಮ್ಸ್ ಎಲ್ಲ ಬರ್ತಾವೆ. ಅದೇ ರೀತಿ ಭಾಂಡೆ ಐಟಮ್ಗಳು ಬರ್ತಾವ್ರಿ. ಗ್ರೋಸರಿ ಐಟಮ್ಸ್, ಬೆಡ್ರೂಮ್ದಾಗ ಯೂಸ್ ಆಗುವಂಥ ಪ್ರಾಡಕ್ಟ್ಗಳ, ಎಲ್ಲ ಟೈಪ್ ಸ್ಕೂಲ್ ಬ್ಯಾಗ, ಟ್ರಾಲಿ ಬ್ಯಾಗ್ಗಳ, ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳು ಇಲ್ಲಿ ಅವೈಲೇಬಲ್ ಅದಾವ್ರಿ. ಈ ಸಾಮಾನುಗಳ ಬಗ್ಗೆ ನಾವು ನಿಮಗೆ ಯಾಕೆ ಹೇಳಕತ್ತು ಅಂದ್ರೆ, ಇವೆಲ್ಲ ಸಾಮಾನುಗಳನ್ನ ಒಂದಿಲ್ಲೊಂದು ಕಡೆ ರೊಕ್ಕ ಕೊಟ್ಕೊಟ್ಟು ನಾವು ಶಾಪಿಂಗ್ ಮಾಡಕತ್ತದ್ರಿ. ಈ ಸಾಮಾನುಗಳನ್ನ ಶಾಪಿಂಗ್ ಮಾಡ್ಕೊಳಕ್ಕೆ ನಮ್ಮ ಕಡೆ ಒಂದು 3-4 ಅಂಗಡಿ ಇದಾವ್ರಿ.
ಮೊದಲನೇ ಅಂಗಡಿ ಯಾವ್ದ್ರಿ? ಕಿರಾಣಿ ಅಂಗಡಿ. ಇವತ್ತು ನಾವು ಕಿರಾಣಿ ಅಂಗಡಿ ಹೋಗಿ ಏನಾರ ಒಂದು ಸಾಮಾನು ತಗೋಬೇಕು, ಸುತ್ತ ಆಶಾಶ್ ನೋಡ್ತಾರ ಅದ್ರ ಮೇಲೆ ಎಷ್ಟು ರೇಟ್ ಐತೆ ಅಂತ ಹೇಳಿ ₹1 ಸರ್ದು ಕೊಡುದಿಲ್ಲ. ಅದು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್, ಬಿಗ್ ಬಜಾರ್, ಲ್ಯಾನ್ಸ್ ಮಾರ್ಟ್, ಡಿ ಮಾರ್ಟ್, ಮೂರು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ದಾಗ ಹೋಗಿ ಬಾಸ್ಕೆಟ್ ತುಂಬ್ಕೊಂಡ ನಾವು ಸಾಮಾನುಗಳು ತೊಗೊಂಡ್ಬರ್ತೀವಿ. ಭಾಳಾರ ಒಂದು 5% ಡಿಸ್ಕೌಂಟ್ದಾಗ ಕೊಡ್ಬೋದು. ಅದು ಇಲ್ಲಾಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ದಾಗ ನಾವು ಹುಟ್ಟಿದಾಗಿಂದ ನಾವು ತಿಳುವಳಿಕೆ ಬಂದಾಗಿಂದ ದುಡ್ಡು ಕೊಟ್ಟು ಸಾಮಾನು ತೊಗೊಳತ್ತದ್ರಿ, ಇನ್ನು ಮುಂದೂ ತೊಗೋತೀರಿ. ಆದ್ರೆ ಇನ್ನ ಮಟ ಯಾವ್ದಾರ ಅಂಗಡಿಯವ್ರ, ಸರ್ ಮೇಡಮ್ ನೀವು ನಮ್ಮ ಕಸ್ಟಮರ್ ಇದ್ರಿ, ನಮ್ಮ ಕಡೆ ರೊಕ್ಕ ಕೊಟ್ಟು ಸಾಮಾನು ತೊಗೊಂಡ್ರಿ, ಅದ್ರ ಸಲುವಾಗಿ ನಿಮ್ಗೆ ಇನ್ಕಮ್ ಸೋರ್ಸ್ ಕೊಡ್ತು, ದುಡ್ಕೊಳಕ್ ದಾರಿ ಮಾಡಿಕೊಡ್ತು ಅಂತ ಯಾರೇ ಕೊಟ್ಟಾರನ್ರಿ? ಯಾರೂ ಇಲ್ಲ. ರೊಕ್ಕ ಕೊಡೋದು ಸಾಮಾನು ತೊಗೊಂಡು ಅಷ್ಟ ಮಾಡಿದ್ರಿ. ಆದ್ರೆ ನಮ್ಮ ರೆಕಮೆಂಡೇಶನ್ ಇಷ್ಟ ಸರ್, ನಾವೇನು ಹೊರಗಡೆ ಸಾಮಾನುಗಳು ತೊಗೊಳತ್ತಲ್ಲ ಅದ ಸಾಮಾನುಗಳನ್ನ ಒಂದ್ಸಲ ಈ ಅಂಗಡಿಯಾಗ ತೊಗೊಂಡ್ರಿ, ಶೇಪ್ ಶಾಪ್ ಅಂಗಡಿಯಾಗ ತೊಗೊಂಡ್ರಿ. ಇಲ್ಲಿ ತೊಗೊಳೋದ್ರಿಂದ ನಮಗೇನು ಲಾಭ ಅಂದ್ರೆ MRP ಮೇಲೆ ಡಿಸ್ಕೌಂಟ್ ಬರಾಯ್ತ್ರಿ. ಬ್ರ್ಯಾಂಡೆಡ್ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ 20-30% ಡಿಸ್ಕೌಂಟ್ ಬರೈತಿ. ಅದೇ ರೀತಿ ಕಮಿಷನ್ ದುಡ್ಡು ಮಾಡ್ಕೊಳ್ಳೋಂಥ ಒಂದು ದಾರಿ. ದುಡ್ಡು ಮಾಡ್ಕೊಳ್ಳೋಕೆ ದಾರಿ ಅಂದ್ರೆ ಹೆಂಗ್ರಿ? ಈಗ ನಾವು ಹೊರಗಡೆ ಏನೋ ಸಂತಿ ಮಾಡ್ಕೊಳ್ಳೋದು ಯಾರು ನಮ್ಗೆ ದುಡ್ಡು ಮಾಡ್ಕೊಳ್ಳೋ ದಾರಿ ಮಾಡಿಕೊಟ್ಟಿಲ್ಲ. ಆದ್ರೆ ಈ ಬಿಸ್ನೆಸ್ಸಿಂದ ನಮ್ಗೆ ದುಡ್ಡು ಮಾಡ್ಕೊಳ್ಳೋಕೆ ದಾರಿ ಸಿಗತ್ತೆ ಸರ. ಸೊ ಅದಕ್ಕಾಗಿ ನಾವು ಹೊರಗಡೆ ಎಲ್ಲಾರೇ ಬಿಸ್ನೆಸ್ ಮಾಡ್ಕೋಬೇಕಂತಾರ, ಯಾವುದೇ ಬಿಸ್ನೆಸ್ ಮಾಡಕ್ಕೆ ಹೋತು ಅಂತಾರ ಏನು ಎಕ್ಸ್ಪೆಕ್ಟೇಷನ್ ಇರ್ತೈತಿ? ಆದ್ರೆ ಈ ಬಿಸ್ನೆಸ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು? ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಸರ್. ನಮಗೇನು ಸಾಮಾನುಗಳು ಬೇಕಾಗಿದ್ದು ಅದ ಸಾಮಾನುಗಳು ಹೊರಗಡೆ ತೊಗೊಳ್ಳೋ ಬದಲಿ ಒಂದ್ಸಲ ನಾವು ಇಲ್ಲಿ ತೊಗೊಳಕತ್ತದು. ಸೊ ಅದೇ ರೀತಿ ನಾವು ಕೆಲಸ ಮಾಡಕತ್ತಂದ್ರೆ ಪ್ರಾಫಿಟ್, ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ ಬರುತ್ತೆ ಸರ್. 100,000 ಅಲ್ಲ, ಲಕ್ಷ ಗಂಟೆ ನಾವು ಪ್ರಾಫಿಟ್ ಈ ಬಿಸ್ನೆಸ್ ಮಾಧ್ಯಮದಿಂದ ಗಳಿಸ್ಕೋಬಹುದು. ಅದೇ ರೀತಿ ರಿಸ್ಕ್, ಯಾವುದೇ ಥರದ ರಿಸ್ಕ್ ಇಲ್ಲ. ಯಾಕಂದ್ರೆ ರೊಕ್ಕ ಕೊಡತ್ತದು, ಸಾಮಾನು ತೊಗೊಳತ್ತದು. ಹೊರಗಡೆ ರೊಕ್ಕ ಕೊಟ್ಟು ಸಾಮಾನು ತೊಗೊಂಬರತ್ತಿದ್ದು, ಅದರಿಂದ ಏನೂ ನಮಗೆ ಸಿಗತ್ತಿರಲಿಲ್ಲ. ಆದ್ರೆ ಅದ ಸಾಮಾನುಗಳು ಇಲ್ಲಿ ತೊಗೊಳೋದ್ರಿಂದ ನಮಗೊಂದು ಬಿಸ್ನೆಸ್ ಅವಕಾಶ ಸಿಗೈತಿ. ಅದೇ ರೀತಿ ಸ್ಕೋಪ್ ಅನ್ಲಿಮಿಟೆಡ್. ಈಗ ನಾವು ಯಾವುದೋ ಹೊರಗಡೆ ಗೌರ್ಮೆಂಟ್ ಯಾವ ಪ್ರೈವೇಟ್ ಜಾಬ್ದಾಗ ಕೆಲಸ ಮಾಡಕತ್ತಿದ್ದಪ್ಪ ಅಂತಾರೆ, ಲಿಮಿಟೆಡ್ ರೊಕ್ಕ ಗಳಿಸೋದು ಅಷ್ಟೇ ಲಿಮಿಟೇಷನ್ಸ್ ಇರುತ್ತೆ. ಆದ್ರೆ ಈ ಬಿಸ್ನೆಸ್ದಾಗ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಸರ್. ಅನ್ಲಿಮಿಟೆಡ್ ಪ್ಯೂರ್ ವೈಟ್ ಮನಿ ನಾವು ಅನ್ಲಿಮಿಟೆಡ್ ಗಳಿಸ್ಕೋಬೋದು. ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಲೈಫ್ ಸೆಕ್ಯೂರಿಟಿ ಅಂದ್ರೆ ಸರ್, ನಾವು ಯಾವುದೇ ಜಾಬ್ ಮಾಡ್ತದಂತಾರೆ, ನಾವು ರಿಟೈರ್ಡ್ ಆದಂದ್ರೆ ಆ ಜಾಬ್ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಅದು ಅಲ್ಲೇ ಮುಕ್ತಾಯ ಆಗತ್ತೆ. ಆದ್ರೆ ಈ ಬಿಸ್ನೆಸ್ ಕಾನ್ಸೆಪ್ಟ್ ಹೆಂಗಂದ್ರೆ ಸರ್, ನಾವು ಆಗಂತಲೇ ನಮ್ಮ ಮಕ್ಕಳಿಗೆ ಬರುತ್ತೆ, ಮಕ್ಕಳಾಗಂತಲೇ ಮೊಮ್ಮಕ್ಕಳಿಗೆ ಬರುತ್ತೆ. 3 ಜನರೇಷನ್ ಕ್ಯಾರಿ ಫಾರ್ವರ್ಡ್. ಇಟ್ ಮೀನ್ಸ್ ನಾವು ಮಾಡುವಂಥ ಕೆಲಸ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಉಪಯೋಗ ಆಗೈತೆ ಸರ್. ಸೊ ಹಂಗಂತಾರೆ ಏನು ಮಾಡ್ಬೇಕ್ರಿ? ಸೊ ಇದ್ರಾಗ ನಮಗೆ ಬೇಕಾಗಿರೋಂಥ ಒಂದಿಷ್ಟು ಸಾಮಾನುಗಳು ತೊಗೊಳಿದ್ರಿ, ಅದೇ ಸಾಮಾನುಗಳ ಬಗ್ಗೆ ಒಂದು 4 ಮಂದಿಗೆ ಪ್ರಮೋಷನ್ ಮಾಡಿದ್ರಿ. ಪ್ರಮೋಷನ್ ಅಂದರೆ ಹೇಳೋದ್ರಿ. ಸೊ ಇನ್ನ ಮಟ್ಟ ಹೇಳ್ಕೊತ ಬಂದು ನಾವು ಏನಾರ ಒಂದು ಚಲೋ ಅರ್ಬಿ ತೊಗೊಲಿ, ಚಲೋ ಚಪ್ಪಲ್ ತೊಗೊಲಿ, ಚಲೋ ಶೂಸ್ ತೊಗೊಲಿ, ಚಲೋ ವಾಚ್ ತೊಗೊಲಿ, ಏನೇ ತೊಗೊಂಡ್ರು ನಮ್ಮ ದೋಸ್ತರುಗಳು ಎಲ್ಲ ನಾವು ಹೇಳ್ತು. ಸೊ ಅವರು ಹೊರಗೆ ಶಾಪಿಂಗ್ ಮಾಡ್ಕೊಂಡ್ರೆ ಯಾರೂ ನಮಗೆ ಕರ್ಕೇನು ಕಮಿಷನ್ ಕೊಟ್ಟಿಲ್ಲ. ಆದ್ರೆ ಅದೇ ಕೆಲಸ ಇಲ್ಲಿ ಮಾಡೋದ್ರಿಂದ ನಮಗೆ ಇನ್ಕಮ್ ಬರ್ತದೆ ಅಂತ ಹೇಳತ್ತಾರೆ ಸರ್. ಹೆಂಗ್ರಿ? ಇನ್ನ ಮಟ ನಾವು ಸಾಮಾನುಗಳು ಎಲ್ಲಿ ತೊಗೊಂಡ್ರಿ? ಟ್ರೆಡಿಷ್ನಲ್ ಮಾರ್ಕೆಟಿಂದ ತೊಗೊಂಡ್ರಿ. ನಾವು ಟ್ರೆಡಿಷ್ನಲ್ ಮಾರ್ಕೆಟಿಂದಾಗ ಏನಾಗತ್ತೆ ರೀ, ಯಾವುದೇ ಒಂದು ಸಾಮಾನ ಫ್ಯಾಕ್ಟ್ರಿಯಾಗ ಒಂದು ₹30-35 ರೆಡಿ ಆತಾರ, ನಿಮ್ಮ ಕೈಗೆ ಅಂದ್ರೆ ಕಸ್ಟಮರ್ ಕೈಗೆ ಬಂದ್ಬಿಟ್ಟಾಕ ₹100 ಆಯ್ತು. ಬಾಕಿ ರೊಕ್ಕ ಎಲ್ಲಿ ಹೊಂಟೈತ್ರಿ? ಕ್ಯಾರಿ ಫಾರ್ವರ್ಡ್ ಏಜೆಂಟಾ, ಡಿಸ್ಟ್ರಿಬ್ಯೂಟರ, ಡೀಲರ, ರಿಟೇಲರ್, ಇಷ್ಟು ಮಂದಿ ಕಿಶಕ್ಕೆಲ್ಲ ಹೊಂಟೈತಿ. ಈಗ ನಾವು ನಮಗೆ ಬೇಕಾದಂಥ ಸಾಮಾನುಗಳನ್ನ ರೊಕ್ಕ ಕೊಟ್ಟು ನಾವು ತರೋದು, ಅದರಿಂದ ಇವರೆಲ್ಲರೂ ರೊಕ್ಕ ಗಳಿಸತ್ತಾರ. ನೀವು ಏನು ಗಳಿಸಿದ್ರಿ? ಏನೂ ಇಲ್ಲ. ಕಸ್ಟಮರ್ ಅಂತೇಳಿ ನಾವು ಕಷ್ಟದಾಗ ಅದು ರೀ. ಆದ್ರೆ ಇವರೆಲ್ಲರೂ ರೊಕ್ಕ ಮಾಡ್ಕೊಳಕತ್ತಾರ ಸರ್. ಆದರೆ ಇವತ್ತಿನದಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೇಳಕತ್ತೈತಿ, ಗೋರ್ಮೆಂಟ್ ಆಫ್ ಇಂಡಿಯಾನು ಹೇಳತೈತಿ, ಪ್ರತಿಯೊಬ್ಬ ಕಸ್ಟಮರು ಈ ಬಿಸ್ನೆಸ್ ಸಂಬಂಧಿಕರಿಂದ ಉದ್ಯೋಗ ಮಾಡ್ಕೊಂಡ ಕೋಟಿಗಟ್ಟಲೆ ರೊಕ್ಕ ಮಾಡ್ಕೋಬೋದು ಅಂತೇಳಿ. ಹೆಂಗಪ್ಪ ಅಂತಾರ, ನಾವೇನು ಸಾಮಾನು ಟ್ರೆಡಿಷ್ನಲ್ ಮಾರ್ಕೆಟಿಂದ ತೊಗೊಳ್ತಿದ್ರಲ್ಲ ಅದೇ ಸಾಮಾನುಗಳನ್ನ ಶೇಪ್ ಶಾಪ್ ಮಾರ್ಕೆಟಿಂದ ತೊಗೊಳ್ರಿ. ನಾವು ಇಲ್ಲೇನಾಗತ್ತ, ಫ್ಯಾಕ್ಟ್ರಿಯಿಂದ ಸಾಮಾನು ಬಾಯಿ ಕೊರಿಯರ್ ಕಸ್ಟಮರ್ ಮನೆಗೆ ಬರುತ್ತೆ. ನಡಿಕೆ ಏನು ಕ್ಯಾರಿ ಫಾರ್ವರ್ಡ್ ಏಜೆಂಟಾ, ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್ ಏನು ಕಮಿಷನ್ ಉಂಡಿತ್ತಲ್ಲ, ಇಲ್ಲಿ ನಿಮ್ಮ ಜೊತೆ ಯಾರು ಕೈ ಜೋಡಿಸಿ ಕೆಲಸ ಮಾಡ್ತಾರಲ್ಲ ಅವ್ರ ಅಕೌಂಟ್ಗೆ ಡೈರೆಕ್ಟಾಗಿ ಬರಕ್ಕೆ ಶುರು ಮಾಡತ್ತೆ ಸರ್. ಸಿಂಪಲ್. ಸೊ ಇದೇ ಕೆಲಸ ಮಾಡಿ ಇವ್ರೆಲ್ಲ ಕೋಟಿ ಅರಬ್ ಗಂಟ್ಲೆ ರೊಕ್ಕ ಮಾಡಕತ್ತದಾರ್ರಿ. ಇವ್ರನ್ನೆಲ್ಲರನ್ನೂ ನೋಡಿದ ತಕ್ಷಣ ನಾವು ಗುರ್ತಾ ಹಿಡಿತೀವ್ರಿ. ಇವ್ರ ಕೆಲಸಗಳೇನ್ರಿ? ಇವ್ರು ದೊಡ್ಡ ದೊಡ್ಡ ಕ್ರಿಕೆಟರ್ಗಳು ಅದಾರು, ಆ್ಯಕ್ಟರ್ ಅದಾರು, ಇವರೆಲ್ಲ ಆ್ಯಕ್ಟಿಂಗ್ ಮಾಡ್ಕೋತ, ಕ್ರಿಕೆಟ್ ಆಡ್ಕೋತ ಕೋಟಿ ರೊಕ್ಕ ಆಲ್ರೆಡಿ ಮಾಡಿದಾರೆ. ಆದರೂ ಬಂದು ಕ್ಯಾರಿಂದ ಕೋಟ್ ಸೂಟ್ ಹಾಕೊಂಡು ಹಾರ್ಪಿಕ್ ಟಾಯ್ಲೆಟ್ ಕ್ಲೀನರ್ ಅಂತಾರೆ, ಲೂನಾರ್ ಚಪ್ಪಲ್ ಅಂತಾರೆ. ಯಾಕತ್ತಾರ್ರಿ? ಇವ್ರಿಗೆಲ್ಲ ಗೊತ್ತೈತ್ರಿ ಫುಲ್ ಟೈಮ್ ಜಾಬ್ಗಿಂತ ಪಾರ್ಟ್ ಟೈಮ್ ಜಾಬ್ದಾಗ ರೊಕ್ಕ ಭಾಳ ಅಂತ ಹೇಳ್ಕ್ಯಾರ. ಇವ್ರಿಗೆಲ್ಲ ಗೊತ್ತೈತ್ರಿ, ಈಗ ನಾ ಅಕ್ಷಯ್ ಕುಮಾರ್ ನನ್ನ ಮಗ ಅಕ್ಷಯ್ ಕುಮಾರ್ ಆಗ್ತಾನ ಏನು ಗ್ಯಾರಂಟಿ ಇಲ್ಲ. ಸೊ ಅದಕ್ಕಾಗಿ ಮುಂದಿನ ಜನ್ರೇಷನ್ಗೂ ಮಾಡಿ ಇಡತ್ತಾರ. ಸೊ ಅದಕ್ಕಾಗಿ ನಮಗಾರು ಗೊತ್ತೈತಿ ಸರ್, ನಮಗೆ ಜಾಬ್ ಇದ್ದಂಥ ಜಾಬ ನಮ್ಮ ಮಕ್ಳಿಗೆ ಸಿಗೈತೆ ಅನ್ನೋ ಗ್ಯಾರಂಟಿ ಏನೂ ಇಲ್ಲ. ಸೊ ಅದಕ್ಕಾಗಿ ಇವರೆಲ್ಲರೂ ಟೈಮ್ ಸಿಕ್ಕಾಗೆಲ್ಲ ಬಂದು ಟಿವಿಯಾಗ ಅಡ್ವರ್ಟೈಸ್ಮೆಂಟ್ ಮಾಡಿ ರೊಕ್ಕ ಮಾಡ್ತಾರಂದ್ರೆ ಸರ್, ನೀವು ಇದೇ ರೀತಿ ಜೂಮ್ ಮೀಟಿಂದಾಗ ಕೂತ್ಕೊಂಡು ಡೈಲಿ ಒಬ್ರಿಗೆ ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ಬೋದು.
ದಿನ ಒಬ್ಬರಿಗೆ ಈ ಮೀಟಿಂಗ್ದಾಗ ನಾವು ಇನ್ವೈಟ್ ಮಾಡಿದ್ವು ಅಂತಾರೆ ಒಂದು ತಿಂಗಳಿಗೆ ನಾವು 30 ಮಂದಿಗೆ ಇನ್ವೈಟ್ ಮಾಡ್ದಂಗೆ ಆಗುತ್ತೆ. ಆದ್ರೆ ನಾವು ದಿನ ಒಬ್ರಿಗೆ ಇನ್ವೈಟ್ ಮಾಡಿದಾಗ ಒಂದು ತಿಂಗಳದಾಗ 30 ಮಂದಿಗೆ ಪ್ರೆಸೆಂಟೇಷನ್ ಕೊಟ್ಟಾದಾಗ ಅದ್ರಾಗ ಬರೀ ಒಂದು ಇಬ್ಬರು ಜನ 30 ಮಂದಿಗೆ ತಿಂಗಳಾನ್ ಪೂರ್ತಿ ದಿನ ಒಬ್ಬೊಬ್ರಿಗೆ 30 ಮಂದಿಗೆ ಪ್ಲಾನ್ ಹೇಳಿಸಿದಾಗ ಅದ್ರಾಗ ಜಸ್ಟ್ ಒಂದು ಇಬ್ಬರು ಜನ ಅವ್ರ ಮನೆಗೆ ಬೇಕಾದಂಥ ಸಾಮಾನುಗಳ ಹೊರಗಡೆ ಅಂಗಡಿಯಾಗ ತೊಗೊಳೋ ಬದ್ಲಿ ಇಲ್ಲಿ ಏನಾರೇ ಒಂದ್ಸಲ ಶಾಪಿಂಗ್ ಮಾಡಿದ್ರೆ ಒಂದು 200 ಪಾಯಿಂಟ್ಸ್ ಪ್ರಕಾರ ಶಾಪಿಂಗ್ ಮಾಡಿದ್ರೆ ನಮ್ಗೊಂದು ಪೇರಿಂಗ್ ಆಗುತ್ತೆ. ಪೇರಿಂಗ್ ಈ ಕಂಪ್ನಿ 2,000 ರೂಪಾಯಿ ಕಮಿಷನ್ ಕೊಡತ್ರಿ. ಈ 2,000 ರೂಪಾಯಿ ಕಮಿಷನ್ ಎಲ್ಲಿಂದ ಬರಾಯ್ತ್ರಿ? ಇವ್ರಿಬ್ರು ಏನು ಸಾಮಾನು ತೊಗೊಂಡಿರ್ತಾರಲ್ಲ, ಅಡ್ವರ್ಟೈಸ್ಮೆಂಟ್, ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್ಗೆ ಏನು ಕಮಿಷನ್ ಇದ್ಲ ಅದ ಕಮಿಷನ್ ಇಲ್ಲಿ ನಮಗೆ 2,000 ರೂಪಾಯಿ ಕೊಡಾಯ್ತು ಸರ್. ಈಗ ನಮಗೆ 2,000 ರೂಪಾಯಿ ಬಂತಾರ, ಇವ್ರಿಬ್ರು ಏನು ಬಂದಿರ್ತಾರಲ್ಲ ಇವರು ಸುಮ್ಮನೆ ಬಂದಿರೋದಿಲ್ರಿ. ಇವರು ನಿಮ್ಗತೆ ನಮ್ಗತೆ ಎಲ್ಲ ಪ್ಲ್ಯಾನ್ ಕೇಳಿ ನೋಡಿ ಮಾಡ್ಕ್ಯಾರಂದ್ರೆ ಏನಾದರೂ ಉದ್ಯೋಗ ಮಾಡ್ಬೇಕಂತ ಬಂದಿರ್ತಾರೋ. ಅವರು 2ನೇ ತಿಂಗಳದಾಗ 20-30 ಮಂದಿಗೆ ಪ್ಲ್ಯಾನ್ ಹೇಳಿ ಅದ್ರಾಗೂ ಇಬ್ಬಿಬ್ಬರ ಶಾಪಿಂಗ್ ಮಾಡ್ಕೊಂಡ್ರು ಟೋಟಲ್ ನಮಗೆ 4 ಸೇಲ್ ಆಗತ್ತೆ. 2 ಪೇರಿಂಗ್ 4,000 ರೂಪಾಯಿ ಇನ್ಕಮ್. ಇದೇ ರೀತಿ ಒಬ್ಬ ಮನುಷ್ಯ ಒಂದು ತಿಂಗಳದಾಗ 2 ಸೇಲ್ ಮಾಡ್ರು. ಒಬ್ರಿಗೆ ಪ್ಲಾನ್ ಹೇಳಿಕ್ಯಾರಂದ ದಿನ ಒಬ್ರಿಗೆ ಪ್ಲಾನ್ ಹೇಳಿ ತಿಂಗಳಿಗೆ 2 ಸೇಲ್ ಮಾಡ್ರು. ಒಂದು ವರ್ಷದಾಗ 8,192 ಸೇಲ್ ಆಗತ್ತೆ ಸರ್. 4,096 ಪೇರಿಂಗ್ ಆಗತ್ತೆ. ಒಂದು ಪೇರಿಗೆ 2,000 ರೂಪಾಯಿ ಅಂದ್ರೆ 4,096 ಪೇರಿಗೆ 81,92,000 ರೂಪಾಯಿ ಆಗತ್ತೆ ಸರ್. ಸೊ ಒಂದ್ಸಲ ವಿಚಾರ ಮಾಡಿ ನೋಡ್ರಿ. ಈಗ ನಾವು ಇಷ್ಟು ರೊಕ್ಕ ಈಗ ಪ್ರೆಸೆಂಟ್ ಏನು ಕೆಲಸ ಮಾಡಕತ್ತಲ್ಲ ಆ ಜಾಬ್ದಾಗ ಅಥವಾ ಆ ಕೆಲಸದಾಗ 81,92,000 ರೂಪಾಯಿ ನಾವು ಗಳಿಸಿ ಇಡ್ಬೇಕಾದ್ರೆ ಎಷ್ಟು ವರ್ಷ ಹಿಡಿದೆ ಅಂತ ಹೇಳ್ಕ್ಯಾರ. ಇದ್ರಾಗ ಜಸ್ಟ್ ಒಂದೇ ವರ್ಷದಾಗ ಆಗೈತಿ. ಯಾಕೆ ಆಗೈತಾರೆ? ಇಟ್ಸ್ ಅ ಟೀಮ್ ವರ್ಕ್. ನಾವು ಕೂಡಿ ಕೆಲಸ ಮಾಡ್ತೀವಿ ಸರ್. ಅದಕ್ಕೆ 81,92,000 ರೂಪಾಯಿ ಒಂದೇ ವರ್ಷದಾಗ ಮಾಡ್ಬೋದ್ರಿ. ಇಷ್ಟೆಲ್ಲ ರೊಕ್ಕ ಮಾಡ್ಕೊಳಕ್ಕೆ ನಾವು ಏನು ಮಾಡತ್ತೀವಿ ರೀ? ನಮ್ಮ ಜೀವನದಾಗ ಒಂದು ಸಲ ಏನು ಮಾಡತ್ತದು? ಸಂತಿ ಮಾಡತ್ತದು ಸರ. ಈ ಬಿಸ್ನೆಸ್ ಸಿಂಪಲ್ ಬಿಸ್ನೆಸ್. ನಾವು ನಮಗೆ ಬೇಕಾದಂಥ ಸಾಮಾನುಗಳು ತೊಗೋತೀವಿ. ನಮಗೊಂದು ಕಂಪ್ನಿ ಏನು ಮಾಡುತ್ತಾ? ಲಾಗಿನ್ ID ಪಾಸ್ವರ್ಡ್ ಅಂತ ಕೊಡುತ್ತಾ. ಇದೇ ಸಾಮಾನುಗಳ್ನ ಇವತ್ತು ಹೋಗಿ ಹೊರಗಡೆ ಅಂಗಡಿಯಾಗ ತೊಗೊಂಡು ನಾವು ರೊಕ್ಕ ಕೊಟ್ಟು ಸಾಮಾನು ತೊಗೊಂಡು ಅವ್ರ ಅಂಗಡಿ ವರ್ಷಲ ದಾಟಿ ಬಂದು ಅಂದ್ರೆ ಅವ್ರು ಯಾರು ನಾವ್ಯಾರು ಏನೂ ಸಂಬಂಧ ಇಲ್ಲ. ಆದ್ರೆ ಸರ್ ಅದೇ ಸಾಮಾನುಗಳನ್ನ ನೀವೇನಾರ ಇಲ್ಲಿ ತೊಗೊಂಡ್ರಿಪ್ಪ ಅಂತಾರೆ 3 ಜನ್ರೇಷನ್ವರೆಗೂ ನಮಗೆ ರಿಲೇಷನ್ ಬಿಲ್ಡ್ ಆಗೈತ್ರಿ. ಸಾಮಾನು ತೊಗೊಂಡ್ರಿ ಇಷ್ಟ ಆಯ್ತು, ಅದನ್ನ ಒಂದು 4 ಮಂದಿಗೆ ಹೇಳೋದು. ಅದ್ರಾಗ ಏನಾರು ಒಂದು ಇಬ್ಬರು ಜನ ಒಂದು 200 ಪಾಯಿಂಟ್ಸ್ ಪ್ರಕಾರ ಅವ್ರ ಮನೆಗೆ ಬೇಕಾದ ಸಾಮಾನುಗಳು ಹೊರಗಡೆ ಅಂಗಡಿಗಳಲ್ಲಿ ಬದಲಿ ಇಲ್ಲಿ ತೊಗೊಂಡ್ರು. ಟೋಟಲ್ 400 ಪಾಯಿಂಟ್ಸ್ ನಮಗಾಗತ್ತೆ. ಒಂದು ಪಾಯಿಂಟಿಗೆ ಕಂಪ್ನಿ 5 ರೂಪಾಯಿ ಕಮಿಷನ್ ಕೂಡ ಆಯ್ತು ಸರ್. ಅಂದರೆ 2,000 ರೂಪಾಯಿ ಆಯ್ತು ರೀ. ಅದಲ್ಲದೆ ಇವ್ರು ಇಬ್ಬರು ನಮ್ಮ ಕಡೆಯಿಂದ ಬಂದವ್ರ ತಿಳಿ 1 ರೂಪಾಯಿ ಎಕ್ಸ್ಟ್ರಾ 400 ರೂಪಾಯಿ ಆಯಿತು. ಸೊ 2,400 ರೂಪಾಯಿ ಬರೀ ಇಬ್ಬರು ಮಂದಿಗೆ ಸಾಮಾನು ಕೊಡಿಸೋದ್ರಿಂದ ನಮಗೆ ಇಲ್ಲಿ ಕಮಿಷನ್ ಆಯ್ತು ಸರ್. ಸೊ ಸಾಕಷ್ಟು ಮಂದಿಗೆಲ್ಲ ಹೊರಗಡೆ ಅಂಗಡಿಯಾಗ ಎಲ್ಲೆಲ್ಲೋ ನೀವು ಕರ್ಕೊಂಡು ಹೋಗ್ಯಾರ ಸಾಮಾನು ಕೊಡ್ಸ್ಕೊಂಬಂದಿರಿ, ಯಾರೋ ಒಂದು ಅರ್ಧ ಕಪ್ ಚಾ ಕುಡಿಸಿಲ್ಲ. ಆದರೆ ಇಲ್ಲಿ ಪ್ಯೂರ್ ವೈಟ್ ಮನಿ 2,400 ರೂಪಾಯಿ ಕಂಪ್ನಿ ಕೂಡ ಆಯ್ತು ಸರ್. ಸೊ ಈಗ ಒಬ್ಬರು ಇಬ್ಬರು ಮಾಡಿಕ್ಯಾರ ಅಂದ್ರೆ ನೀವು ಇಬ್ಬಿಬ್ಬರು ಮಾಡಿಕ್ಯಾರಂದ್ರೆ 1,000-2,000 ರೂಪಾಯಿ ಮಾಡ್ಬೋದು. ನಮಗೆ ಲಕ್ಷ ಗಂಟ್ಲೆ ಬೇಕಪ್ಪ ಅಂತಾರೆ, ಕೋಟಿ ಗಂಟ್ಲೆ ಬೇಕಪ್ಪ ಅಂತಾರೆ, ನಾವು ಕೂಡಿ ಕೆಲಸ ಮಾಡ್ಬೇಕು ಸರ್. ಟೀಮ್ದಾಗ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಇವತ್ತು ಕೆಲಸ ಮಾಡೋಕೆ ಶುರು ಮಾಡಿ ಒಂದು 20 ಜನ ಟೀಮ್ ಮಾಡಿದ್ವಪ್ಪ ಅಂತಾರೆ. 20 ಜನ ಟೀಮ್ ಮಾಡಿದ್ವು ಅಂತಾರೆ ಪೇರಿಂಗ್ ಇನ್ಕಮ್ 20,000 ರೂಪಾಯಿ ಬರೈತಿ. ಅದೇ ರೀತಿ ರ್ಯಾಂಕ್ ಇನ್ಕಮ್ 7,000 ರೂಪಾಯಿ ಬರೈತಿ. ವಿದಿನ್ 30 ಡೇಸ್ದಾಗ ಮಾಡೋದ್ರಿಂದ 3,000 ರೂಪಾಯಿ ಬರೈತಿ. ಸೊ ಅದೇ ರೀತಿ ನಮ್ಗೆ ಇನ್ಕಮ್ ಹೆಚ್ಚು ಕಡಿಮೆ 30,000 ರೂಪಾಯಿ ಬರಾಗತ್ತೆ ಸರ್. ಈಗ ಹೆವೆನ್ ಇನ್ಕಮ್ದಾಗ 30,000 ರೂಪಾಯಿದ ಹೆಚ್ಚು ಕಡಿಮೆ 50,000 ರೂಪಾಯಿ ಆಗೈತೆ. ಯಾಕಂದ್ರೆ ಪೇರಿಂಗ್ ಇನ್ಕಮ್ ಡಬಲ್ ಸಿಗೈತಿ. ಸೊ ಹಿಂಗೆ ಮಾಡ್ತಾ ಸೊ ರ್ಯಾಂಕ್ ಮೇಲೆ ಫಸ್ಟ್ ರ್ಯಾಂಕ, ಸೆಕೆಂಡ್ ರ್ಯಾಂಕ್, ಥರ್ಡ್ ಹಿಂಗೆ ಮಾಡ್ಕೋತ ಅಪ್ ಟು 11th ರ್ಯಾಂಕ್ವರೆಗೂ ನಾವು ಮುಟ್ಟಿದಪ್ಪ ಅಂತಾರೆ ನಮ್ಮ ಟೀಮ್ದಾಗ ಹೆಚ್ಚು ಕಡಿಮೆ 10,000 ಜನ ಟೀಮ್ ಬಂದಿರುತ್ತೆ ಸರ್. 10,000 ಟೀಮ್ ಬಂದಾಗ ನಮ್ಮ ಅಕೌಂಟ್ಗೆ ಹೆಚ್ಚು ಕಡಿಮೆ ಪೇರಿಂಗ್ ಇನ್ಕಮ್ 1,10,21,000 ರೂಪಾಯಿ ಬಂದಿರುತ್ತೆ. ರ್ಯಾಂಕ್ ಇನ್ಕಮ್ 26,66,000 ರೂಪಾಯಿ ಬರೈತಿ. ಸೂಪರ್ ಚಾರ್ಜ್ ಬೋನಸ್ 3,55,000 ರೂಪಾಯಿ ಬರೈತಿ. ಸೊ ಹಿಂಗೆ ಹೆಚ್ಚು ಕಡಿಮೆ ನಮ್ದು ಎಲ್ಲ ರಿವಾರ್ಡ್ಸ್ ಎಲ್ಲ ಹಿಡಿದು ಚೆಕ್ ಮಾಡಿ ನೋಡ್ರಿ ಸರ್, 1,52,00,000 ರೂಪಾಯಿವರೆಗೂ ನಮ್ಮ ಅಕೌಂಟ್ ರೊಕ್ಕ ಬರೈತಿ. ಮಾಡಾಕತ್ತದೇನ್ರಿ? ಒಂದ್ಸಲ ಸಂತಿ ಮಾಡಿಕ್ಯಾರಂದ್ರೆ ನಾವು ಕೂಡಿ ಕೆಲಸ ಮಾಡೋದ್ರಿಂದ ಇಷ್ಟು ದೊಡ್ಡ ಅಮೌಂಟ್ನ ನಾವು ಈ ಬಿಸ್ನೆಸ್ಸಿಂದ ತೊಗೋಬೋದು ಸರ್. ಈ ಬಿಸ್ನೆಸ್ ವಾರದ ಬಿಸ್ನೆಸ್ ಸರ್. ಈ ಗುರುವಾರದಿಂದ ಬುಧವಾರ ಮಟ್ಟ ನೀವು ಆಯಿತು ನಿಮ್ಮ ಕಡೆ ಯಾರ ಬಂದು ಕೆಲಸ ಮಾಡಲಿ ನೆಕ್ಸ್ಟ್ ಡೇನ ನಮ್ಮ ಅಕೌಂಟ್ದಾಗ ಕ್ರೆಡಿಟ್ ಆಗುತ್ತೆ. ವೀಕ್ಲಿ ಇನ್ಕಮ್ ಈ ಬಿಸ್ನೆಸ್ಸಿಂದ ನಾವು ತೊಗೋಬೋದ್ರಿ. ಒಂದು ತಿಂಗಳದಾಗ 4 ಸಲ ತೊಗೋಬೋದ್ರಿ ಇನ್ಕಮ್. ಯಾವುದೇ ಜಾಬ್ದಾಗ ಹೋಗ್ತವ್ರು ಒಂದೇ ಸಲ, ಆದ್ರೆ ಈ ಬಿಸ್ನೆಸ್ಸಾಗ ತಿಂಗಳದಾಗ 4 ಸಲ, ಒಂದು ವರ್ಷದಾಗ 52 ಸಲ ನಮ್ಮ ಅಕೌಂಟ್ಗೆ ರೊಕ್ಕ ಕ್ರೆಡಿಟ್ ಆಗತ್ತೆ ಸರ. ಇಷ್ಟೆಲ್ಲ ಹೇಳಿ ಇದೇ ಬಿಸ್ನೆಸ್ನ ಯಾಕೆ ಮಾಡಬೇಕು? ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಸರ್. ಯಾವುದೇ ರೊಕ್ಕ ತುಂಬುವಂಥ ಅವಶ್ಯಕತೆ ಇಲ್ಲ. ನಮಗೇನು ಸಾಮಾನುಗಳು ಬೇಕು ಆ ಸೆಲೆಕ್ಟ್ ಮಾಡಿರಿ, ನೀವೇ ಸ್ಕ್ಯಾನ್ ಮಾಡಿರಿ, ನೀವೇ ಪೇ ಮಾಡಿರಿ. ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ರಿಕ್ವೈರ್ಮೆಂಟ್ ಐತಿ. ಅದೇ ರೀತಿ ಯಾರೂ ಕೆಲಸಗಾರಲ್ಲ. ಈಗ ನಮ್ಮ ಟೀಮ್ದಾಗ ಹೆಚ್ಚು ಕಡಿಮೆ 9,000+ ಟೀಮ್ ಐತೆ ಸರ್. ಆ ಟೀಮ್ ಅವ್ರ ಬಾಡಿ ಅವ್ರು ಕೆಲಸ ಮಾಡುತ್ತೆ, ಇನ್ಕಮ್ ನಮಗೂ ಬರುತ್ತೆ. ನಾವು ಯಾರಿಗೂ ಬಾಸ್ ಅಲ್ಲ ಸರ್. ನಮಗೆ ಯಾರು ಬಾಸ್ ಅಲ್ಲ, ನಿಮಗೆ ಯಾರು ಬಾಸ್ ಅಲ್ಲ. ನೋ ರಿಸ್ಕ್. ಎಲ್ಲಿ ದುಡ್ಡು ತುಂಬಿರ್ತೋ ರಿಸ್ಕ್ ಇರುತ್ತೆ, ಎಲ್ಲಿ ದುಡ್ಡು ತುಂಬಿಲ್ಲ ರಿಸ್ಕ್ ಇಲ್ಲ.
ಹೋಮ್ ಬೇಸ್ ಬಿಸ್ನೆಸ್ ಮನ್ಯಾಗ ಕೂತ್ಕೊಂಡು ಮಾಡ್ಕೋಬೋದ್ರಲ್ಲ. ಈಗೂ ನೀವು ನಿಮ್ಮ ಮನ್ಯಾಗ ಕೂತೀರಿ, ನಾವು ನಮ್ಮ ಮನ್ಯಾಗ ಕೂತ್ಕೋದು ಫ್ರೀ ಇದ್ದ ಟೈಮ್ದಾಗ ಕೆಲಸ ಮಾಡ್ಕೊಂಡು ಇನ್ಕಮ್ ಮಾಡ್ಕೋಬೋದ್ರಿ. ಇದಕ್ಕೆ ನೀವು ಸಪ್ರೇಟಾಗಿ ಆಫೀಸ್ ತೆಗಿರಿ, ಅಂಗಡಿ ತೆಗಿರಿ, ಕರೆಂಟ್ ಬಿಲ್ ಕಟ್ರಿ, ಬಾಡಿಗೆ ಕಟ್ರಿ, ನಾಟ್ ನೆಸಸರಿ, ಏನೂ ಅವಶ್ಯಕತೆ ಇಲ್ಲ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್. ನಿಮಗೆ ಟೈಮ್ ಸಿಕ್ಕಾಗಲ್ಲ ಕೆಲಸ ಮಾಡೋಣ್ರಿ. ಈಗೆಲ್ಲ ಕೂತ್ಕೊಂಡು ಟೈಮ್ ಟಿ ವಿ ನೋಡೋಂಥ ಟೈಮ್ ಇದೇ ಟೈಮ್ದಾಗ ಒಂದು 4 ಮಂದಿಗೆ ಮೀಟಿಂಗ್ದಾಗ ಕುಣ್ಸೋಣ್ರಿ. ಬಿಡ್ತಾರೆ ಆಮೇಲೆ ನಮ್ಮನೇರು ಬಿಡ್ತಾರಿಲ್ರಿ. ಒಬ್ಬರ ಬಂದರು ₹1,000, ತಿಂಗಳಿಗೆ ₹30,000 ಆಗತ್ತೆ. ಸೊ ದಿನ 4 ಜನಕ್ಕೆ ಈ ಮೀಟಿಂಗ್ದಾಗ ಕುಣಿಸ್ಕರಿಂದ ತಿಂಗಳ ₹30,000 ಆರಾಮಾಗಿ ಮನ್ಯಾಗ ಕೂತ್ಕೊಂಡು ಮಾಡ್ಕೋಬೋದು. ಟೈಮ್ ಕಂಪನಿಗೆ ಆಗುತ್ತೆ. ನಮ್ಮ ಕೆಳಗಡೆ ಯಾರ ಬಂದು ಕೆಲಸ ಮಾಡಲಿ, ಅದರಿಂದ ಇನ್ಕಮ್ ನಮಗೂ ಬರುತ್ತೆ ಸರ್. ನಾವು ಯಾರಿಗೂ ಪಗಾರ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲಾಗಿ ಯೂಸ್ ಮಾಡೋಂಥ ವಸ್ತುದ ರೀ. ಇಲ್ಲಿ ಯಾರ್ಯಾರಿಗೂ ಸಾಮಾನುಗಳು ಉದ್ರಿ ಸಿಗೋದಿಲ್ಲ, ನೀವು ಯಾರಿಗೂ ಉದ್ರಿ ಹೇಳಕ್ಕೆ ಹೋಗ್ಬೇಡ್ರಿ. ನೋ ಬೌಂಡೇಶನ್, ತಿಂಗಳಿಗೆ ಇಬ್ಬರದು ಅಂತ ಹೇಳಿ ಸರ್. ನಮ್ಮ ಕೆಪಾಸಿಟಿ ಅನ್ಲಿಮಿಟೆಡ್ ವೇಕೆನ್ಸಿಗಳದಾವ, ಯಾರಿಗೂ ಏನೂ ರಿಸರ್ವೇಷನ್ ಇಲ್ಲ. ಯಾರು ಮೊದಲು ಬರ್ತಾರಲ್ಲ ಅವರು ಫಸ್ಟ್, ಯಾರು ನೆಕ್ಸ್ಟ್ ಬರ್ತಾರೆ ನಿಮ್ಮ ಕಡೆ ಜಾಯ್ನ್ ಆಗ್ತಿರ್ತಾರೆ. ನೋ ಇಫೆಕ್ಟ್ ಆಫ್ ಸಾರ್ಸ್. ಇದನ್ನು ನೀವು ರಾತ್ರಿ ಮಾಡಿರಿ, ಹಗಲಿ ಮಾಡಿರಿ. ಈ ಬಿಸ್ನೆಸ್ ಶುರುವಾತ್ ಮಾಡ್ಬೇಕಾರೆ ಯಾವ ಸ್ವಾಮಿಗಳ್ನ ಬಜ್ಜಿಗಳ್ನ ಕರೆದಕ್ಯಾರಿಂದ ಹೋಮ ಸೂಟಿಗ್ಯಾರಿಂದ ಸ್ಟಾರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ಯಾವಾಗ ಬೇಕಾದಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಸರ್. ಈಕ್ವಲ್ ಅಪಾರ್ಚುನಿಟಿ. ನಮ್ಮ ಟೀಮ್ದಾಗ ಕುರಿಕಾಯಿ ವ್ಯಕ್ತಿಯಿಂದ ಹಿಡ್ಕೊಂಡು IAS IPS ವರೆಗೂ ಅದಾರ ಸರ್. ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದು ಅಪಾರ್ಚುನಿಟಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಟೋಟಲಿ ಕಿಂಗ್ಸ್ ಲ್ಯಾಬ್ ಐತಿ. ಕಿಂಗ್ಸ್ ಲ್ಯಾಬ್ ಹೆಂಗೈತಪ್ಪ ಅಂತಂದ್ರೆ, ಈ ಬಿಸ್ನೆಸ್ ಮುಖಾಂತರ ಇದುವರೆಗೆ ನಾನು 9 ಕಂಟ್ರಿ ಅಡ್ಡಾಡಿ ಬಂದೆ ಸರ್. ಅದೇ ರೀತಿ ತಾವೆಲ್ಲರೂ ಫ್ರೀ ಆಫ್ ಕಾಸ್ಟ್ದಾಗ ವಿದೇಶಕ್ಕೆ ಬರ್ಬೋದು. ಅಷ್ಟು ಜಬರ್ದಸ್ತ್ ಅವಕಾಶ ಈ ಬಿಸ್ನೆಸ್ ಕಾನ್ಸೆಪ್ಟ್ದಾಗ ನಮಗೆ ಸಿಕ್ಕೈತೆ ಸರ್. 16 ಜನವರಿಯಿಂದ ಸ್ಟಾರ್ಟ್ ಆಗೈತಿ, 13 ಮಾರ್ಚ್ವರೆಗೂ ಚಾಲು ಐತೆ ಸರ. ಫ್ರೀ ಆಫ್ ಕಾಸ್ಟ್ದಾಗ ಥೈಲ್ಯಾಂಡ್ಗೆ ಹೋಗುವಂಥ ಜಬರ್ದಸ್ತ್ ಅವಕಾಶ ನಿಮ್ಮ ಕಡೆ ಐತಿ. ಸೊ ಮಾಡಬೇಕಾದ್ದೇನ, ಎಡಕ್ಕೆ 3,200 BV, ಬಲಕ್ಕೆ 3,200 BV. ಇವತ್ತು ಜಾಯ್ನಿಂಗ್ ಆದಂಥ ವ್ಯಕ್ತಿ 3,200 ಬಿಸ್ನೆಸ್ ವಾಲ್ಯೂಮ್ ಕಂಪ್ಲೀಟ್ ಮಾಡೋದ್ರಿಂದ, ಅಂದ್ರೆ 13 ಮಾರ್ಚ್ವರೆಗೂ ಕಂಪ್ಲೀಟ್ ಮಾಡ್ರಪ್ಪ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ದಾಗ ಥೈಲ್ಯಾಂಡ್ 5 ದಿವಸ ಫ್ರೀ ಟ್ರಿಪ್ ಸಿಗಾಯ್ತು ಸರ್. ರೊಕ್ಕ ಮಾಡ್ಕೊಂಡು ವಿದೇಶಕ್ಕೆ ಹೋಗುವಂಥ ಒಂದು ಜಬರ್ದಸ್ತ್ ಅವಕಾಶ ಈ ಸಿಸ್ಟಮ್ದಾಗ ಫ್ರೆಶರ್ ಲೆವೆಲ್ದಿಂದನೂ ಚಾಲು ಐತೆ ಸರ್. ಅದಾದ ನಂತರ 4ನೇ ರ್ಯಾಂಕ್ ಮಾಡ್ಕೊಂಡ್ರಿ ನೈನಿತಾಲ್ ಟ್ರಿಪ್, ಇದು ಫಿಕ್ಸಡ್ ಟ್ರಿಪ್ ರೀ. 6ನೇ ರ್ಯಾಂಕ್ ಮಾಡ್ಕೊಂಡ್ರಿ ಥೈಲ್ಯಾಂಡ್ ಟ್ರಿಪ್ ಫಿಕ್ಸ್. 8ನೇ ರ್ಯಾಂಕ್ ಮಾಡ್ಕೊಂಡ್ರಿ ದುಬೈ ವಿತ್ ಸ್ಪಾಸ್, ಅಂದ್ರೆ ಹಸ್ಬೆಂಡ್ ವೈಫ್ ಜೊತೆ ದುಬೈ ಟ್ರಿಪ್. 9ನೇ ರ್ಯಾಂಕ್ ಮಾಡ್ಕೊಂಡ್ರಿ ಹಾಂಗ್ಕಾಂಗ್ ಮಕಾವ್. ಸೊ ಹಿಂಗೆ 8ನೇ ರ್ಯಾಂಕ್ದಿಂದ 18ನೇ ರ್ಯಾಂಕ್ವರೆಗೂ ನೀವು ಯಾವುದೇ ರ್ಯಾಂಕ್ ಮಾಡ್ಕೊಂಡ್ರಿಪ್ಪ ಅಂತಾರೆ ರ್ಯಾಂಕ್ ಇನ್ಕಮ್ ಅಲ್ದ ಅದ್ರ ಜೊತೆ ಫ್ರೀ ಆಫ್ ಕಾಸ್ಟ್ದಾಗ ಫಿಕ್ಸಡ್ ಟ್ರಿಪ್ಗಳು, ಫಾರಿನ್ ಟ್ರಿಪ್ ಸಿಗ್ತಾವ್ರಿ. ಈ ರೀತಿ ಪೂರಾ ದುನಿಯಾ ಸುತ್ತಾಡುವಂಥ ಒಂದು ಜಬರ್ದಸ್ತ್ ಅವಕಾಶ ಫ್ರೀ ಆಫ್ ಕಾಸ್ಟ್ದಾಗ ಕಂಪ್ನಿ ಪ್ರೊವೈಡ್ ಮಾಡೈತಿ. ಸೊ ಇದಕ್ಕಾಗಿ ನಾವು ಮಾಡಬೇಕಾದೇನು ಸರ್, ಒಂದು ಸಲ ಶಾಪಿಂಗ್ ಮಾಡ್ಕೊಂಡ ಸಿಸ್ಟಮೆಟಿಕ್ ಆಗಿ ಟೀಮ್ ಜೊತೆ ಕೂಡಿ ಕೆಲಸ ಮಾಡ್ಬೇಕು ಸರ್. ಅದೇ ರೀತಿ ಆಕ್ಸಿಡೆಂಟಲ್ ಡೆತ್ ಸೇಫ್ ಗಾರ್ಡ್ ಅಂತೇಳಿ 7ನೇ ರ್ಯಾಂಕ್ದಿಂದ 11ನೇ ರ್ಯಾಂಕ್ದಾಗ ಕೆಲಸ ಮಾಡೋ ಟೈಮ್ದಾಗ ಯಾವುದೇ ವ್ಯಕ್ತಿ ರೋಡ್ ಆಕ್ಸಿಡೆಂಟ್ ಡೆತ್ ಆದಪ್ಪ ಅಂತಾರೆ ಅವ್ರ ಫ್ಯಾಮ್ಲಿಗೆ 4 ಲಕ್ಷದಿಂದ 25 ಲಕ್ಷವರೆಗೂ ಫ್ರೀ ಇನ್ಶೂರೆನ್ಸ್ ಕಂಪ್ನಿ ಪ್ರೊವೈಡ್ ಮಾಡ್ಕೊಡಾಯ್ತು ಸರ್. ಸಾಕಷ್ಟು ಹೊರಗಡೆ ಪ್ರೈವೇಟ್ ಕಂಪ್ನಿಗಳು ನೋಡಿದ್ರು ನಾವು, ಯಾರೂ ಒಂದು ನಯಾ ಪೈಸದನ್ನು ರಿಸ್ಕ್ ತಗೋದಿಲ್ಲ. ಆದ್ರೆ ಇಲ್ಲೇ ಈ ರೀತಿ ಕಂಪ್ನಿ ನಮ್ಗೆ ಪ್ರೊವೈಡ್ ಮಾಡ್ಕೊಡಾಯ್ತು ಸರ್. ಅದಾದ ನಂತರ ಇನ್ಕಮ್ ಬರ್ತೈತ್ರಿ. ಇವ್ರು ಮಿಸ್ಟರ್ ದುಡ್ಡಿ ದಿಲೀಪ್ ಕುಮಾರ್ 2018ರಾಗ ಬಿಸ್ನೆಸ್ ಬಂದಿರ್ತಾರ. ಕೆಲಸ ಮಾಡ್ತಾ 2021 ಲಾಕ್ಡೌನ್ದಾಗ ಕೊರೋನಾಗಿ ಡೆತ್ತಾರೆ. ಮನ್ಯಾಗ ರೊಕ್ಕ ಗಳಿಸುವಂಥ ಒಬ್ಬ ಮೇನ್ ಮುಖ್ಯಸ್ಥ ಏಕ್ದಮ್ ಮನ್ಯಾಗ ಡೆತ್ ಆದ ತಕ್ಷಣ ಅವ್ರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನ ಯಾರು ನೋಡ್ತಾರೆ? ಯಾವ ಕಾಕ ಮಾಮ ಮಚ್ಚ ತಾವು ಬಂದ್ಕಾರ ಅವ್ರ ಹೆಂಡತಿ ಮಕ್ಕಳು ನೋಡ್ತಾರೆ? ಯಾರು ನೋಡುದಿಲ್ಲ. ಆದ್ರೆ ಇವ್ರ ದುಡ್ಡಿ ಮಾರ್ಕೋಸ್ಕರ 2018ರಾಗ ಜಾಯ್ನ್ ಆಗಿ ಆ 3 ವರ್ಷದಾಗ ಹೆಚ್ಚು ಕಡಿಮೆ 5,000 ಮಂದಿ ಟೀಮ್ ಮಾಡಿದ್ರು ಸರ್. ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಿದ್ರು, ಅಪ್ಲೈನ್ ಜೊತೆ ಕನೆಕ್ಟ್ ಮಾಡಿದ್ರು. ಆ ಟೀಮ್ ಇವತ್ತಿಗೆ ಕೆಲಸ ಮಾಡ್ಕೋತ ಹೆಚ್ಚು ಕಡಿಮೆ 10,000+ ಟೀಮ್ ಆಗೈತೆ ಸರ. ಮೇಡಮ್ ಅವ್ರು ಡೈಮಂಡ್ ಆಗಿದ್ದಾರೆ. ಮೇಡಮ್ ಅವ್ರಿಗೆ ವೀಕ್ಲಿ ದುಡ್ಡು ಬರುತ್ತೆ ಸರ. ಈ ಒಂದು ಕಾನ್ಸೆಪ್ಟ್ ಸಲುವಾಗಿ ಈ ಬಿಸ್ನೆಸ್ ಆಗ ನಾನು ರಾತ್ರಿ ಹಲ್ಲಿ ಕೆಲಸ ಮಾಡ್ತೀನಿ ಸರ್. ಇವರು ಮಿಸ್ಟರ್ ಶ್ಯಾಮ್ ಸುಂದರ್ಜಿ ಅಂತೇಳಿ UP ಗಾಜಿಯಾಬಾದ್ ಡಿಸ್ಟಿಕ್ದವ್ರು, ಸ್ಕೂಲ್ ಟೀಚರೇ ಕೆಲಸ ಮಾಡ್ತಿದ್ರು ಇವರು. ಯಾರೋ ಹೋಗಿ ಹಿಂಗೆ ಪ್ಲಾನ್ ಹೇಳಿದ್ರು, ಅಚಾನಕ್ ಬಿಸ್ನೆಸ್ ಆಗಿ ಬಂದು ಕೇರ್ ಒಂದು ಶ್ರಮಂತ ಒಂದು ಬಿಸ್ನೆಸ್ ಆಗಿ ಶುರುವಾತ್ ಮಾಡ್ರು. 3 ವರ್ಷದಾಗ ನೋಡಿ ಡೈಮಂಡ್ ಆದ್ರೆ. ಯಾಕಂದ್ರೆ ಸ್ಕೂಲ್ ಟೀಚರ್ ಮಾತಾಡೋ ಟ್ಯಾಲೆಂಟ್, ಸಿಸ್ಟಮೆಟಿಕ್ ಆಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕೆಲಸ ಮಾಡಿಕ್ಯಾರ 3 ವರ್ಷ ಡೈಮಂಡ್ ಆದರು. 2007 ನೋಡಿ 17,000 ಮಂದಿ ಟೀಮ್ ಆಯ್ತು ಸರ್. ಒಂದು ಫಂಕ್ಷನ್ಗೆ ಹೋಗಿ ವಾಪಸ್ ಮನೆಗೆ ಬರೋದಾಗ ರೋಡ್ ಆಕ್ಸಿಡೆಂಟ್ ಡೆತ್ ಆಯ್ತು ಸರ್ ಇವ್ರದ್ದು. ಇವ್ರು ಡೆತ್ ಆದಂದ್ರೆ ಇವ್ರ ಐಡಿಯಾ ಅನ್ನಿತ್ತು ಮಿಸ್ ಸುಸ್ಮಿತಾ. ಬರೀ 3ನೇ ಸಾಲಿ ಕಲ್ತಾರೆ. ಮಿಸ್ ಸುಸ್ಮಿತಾ ಅವ್ರ ಹೆಸರಿಗೆ ID ಶಿಫ್ಟ್ ಆಯ್ತು ಸರ್. ಅವತ್ತು 17,000 ಮಂದಿ ಇದ್ದಂಥ ಇವತ್ತು ಹೆಚ್ಚು ಕಡಿಮೆ 15 ಲಕ್ಷ ಮಂದಿ ಟೀಮ್ ಐತೆ ಸರ್. ಕ್ರೌನ್ ಅಂಬಾಸಿಡರ್ ಲೆವೆಲ್ದಾಗ ID ಕೆಲಸ ಮಾಡೋಕೈತಿ. ಮೇಡಮ್ ಅವ್ರಿಗೆ ವೀಕ್ಲಿ 4 ಲಕ್ಷ ರೂಪಾಯಿ ಇನ್ಕಮ್ ಬರಾಯ್ತು ಸರ್. ಇದಕ್ಕಾಗಿ ಬಿಸ್ನೆಸ್ ನಾವು ಕೆಲಸ ಮಾಡಕತ್ತದ್ರಿ. ಇವ್ರ ಮೇಡಮ್ ಇಲ್ಲ ಕಾಲಕ್ಕೆ ಇವರು 3 ಜನ ಮಕ್ಕಳಿಗೆ ಡಿವೈಡ್ ಆಗಿ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ ಸಲುವಾಗಿದ್ರೆ ನಾವು ಬಿಸ್ನೆಸ್ಸಾಗ ಕೆಲಸ ಮಾಡಕತ್ತೀನಿ ಸರ. ಇದ್ರಾಗ ಯಾರು ಬೇಕಾದವ್ರು ಜಾಯ್ನಿಂಗ್ ಆಗ್ಬೋದು ರೀ. ಇದಕ್ಕೇನೋ ನಿಮ್ಗೆ ಹೈಟ್ ಬೇಕಾಗಿಲ್ಲ, ವೇಟ್ ಬೇಕಾಗಿಲ್ಲ, ನಿಮ್ಮ ಎಜುಕೇಷನ್ ಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ.
ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಂಡು ಬರ್ರಿ. ಸೊ ಇದಕ್ಕೆ ಬರ್ಬೇಕಾದ್ರೆ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಪ್ರಾಪರ್ KYC ಆದ ನಂತರ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೊಂದು ಮೈಂಡ್ ಪವರ್ ಕೋರ್ಸ್ ಅಂತೇಳಿ ಒಂದು ಪುಸ್ತಕ ಬರುತ್ತೆ. ನಮ್ಮ ಜೀವನದಾಗ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಮೈಂಡ್ ಸೆಟ್ ಭಾಳ ಇಂಪಾರ್ಟೆಂಟ್ ಸರ್. ಸೊ ಆ ಪುಸ್ತಕಿಗೆ ನಾವು ₹600 ಸಪ್ರೇಟಾಗಿ ಪೇ ಮಾಡ್ಬೇಕಾಗತ್ತೆ ರೀ. ಅದಾನಂತರ ನಮಗೆ ಬೇಕಾಗಿರೋ ಒಂದಿಷ್ಟು ಸಾಮಾನುಗಳು ತೊಗೊಂಡು ಈ ಬಿಸ್ನೆಸ್ಸಾಗಿ ಎಂಟ್ರಿ ಆಗ್ಬೋದು ರೀ. ಒಂದು ಡಿಸಿಷನ್ ನಮ್ಮ ಜೀವನನ ಬದಲಿ ಮಾಡೋದು ಸರ್. एक डिसीजन आपका ಜಿಂದಗಿ ಬನಾ सकता है. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ಈ ಪ್ರೆಸೆಂಟೇಷನ್ ಎಲ್ಲರೂ ನೋಡಿದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಜೈ ಹೋ, ನಮಸ್ಕಾರ ಸರ್. ಸೊ ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ಎಲ್ಲರೂ ಕೇಳಿದ್ರಿ ಸರ್, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಜೈ ಹೋ ಸರ್.